ಸಿಲಿಕಾನ್ ಸಿಟಿಯಲ್ಲಿ ಮಾನ್ಸೂನ್ ಬಂತಂದ್ರೆ ಸಾಕು ಬಿಬಿಎಂಪಿ ಅಧಿಕಾರಿಗಳು ಹೇಳ್ತಾರೆ ನಾವು ರೆಡಿ ಆಗಿದ್ದೀವಿ, ನಾವು ಎಲ್ಲ ರೀತಿಯಾದಂತಹ ತಯಾರಿ ಮಾಡ್ಕೊಂಡಿದೀವಿ ಅಂತ. ಆದ್ರೆ ಮಾನ್ಯ ಮುಖ್ಯ ಆಯುಕ್ತರು ಈ ಒಂದು ಸ್ಟೋರಿಯನ್ನ ನೋಡ್ಲೇಬೇಕು. ಯಾಕಂತಂದ್ರೆ ಫೈಜಾಬಾದ್ ನಲ್ಲಿ ಈ ಒಂದು ಏರಿಯಾದಲ್ಲಿ ಸರಿಸುಮಾರು ಸಾಕಷ್ಟು 50ಕ್ಕಿಂತ ಅಧಿಕ ಜನ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಅವರ ಮನೆಯೆಲ್ಲ ಒಂದ್ ರೀತಿ ಈಜುಕೊಳ ಆಗಿದೆ. ಬಂದಂತಹ ಒಂದೇ ಒಂದು ಮಳೆಗೆ ನಿನ್ನೆ ಅದಷ್ಟು ಜನರು ಕೂಡ ಪರದಾಟವನ್ನ ಅನುಭವಿಸುವಂತಹ ಪ್ರಸಂಗ ನಿರ್ಮಾಣ ಆಗೋಗಿತ್ತು. ಸದ್ಯ ನನ್ನ ಜೊತೆಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ಯಾವ ತರ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? ನಿನ್ನೆ ಏನಾದ್ರು ನಿನ್ನೆ ಎಲ್ಲ ಕಸ, ಒಂದ್ ಬಂಡಿ ಕಸ ಬಂದೈತೆ, ಡ್ರಮ್ಗಳು ಗಾಡಿಗಳು ಎಲ್ಲ ಬಂದೈತೆ. ನಾವ್ ಎಷ್ಟಂತೇಳನೆ, ನಾವ್ ಹೇಳಕ್ ಮಾಡ್ತೀವಿ ಬಿಡಮ್ಮ, ನೆನ್ನೆ ನೀರೇ ಬಂದಿಲ್ಲ ಅಂತ ಕೇಳ್ತಾರೆ. ನೆನ್ನೆ ಬಂದ್ಬಿಟ್ಟು ರಾತ್ರಿ ಬಂದವ್ರು. ಆ ಮಳೆ ಬಂದಾಗ ಬರಲ್ಲ ಅವ್ರು. ಮಳೆ ನಿಂತಿ ನಾವ್ ಗುಡ್ಸಿ ಸ್ವಲ್ಪ ಮೇಲೆ ಬರ್ತಾರ ಅವ್ರು. ನಾವ್ ಏನ್ ಹೇಳೋದು ಅವ್ರಿಗೆ? ನಮ್ ಕಿವಿ ಫೋಟೋ ಹಿಡಿಯಕ್ ಬರ್ತೈತಾ? ನಾವ್ ಓದಿಲ್ಲ, ನಾವೇನ್ ಬರೋದು ಕೇಳಕ್ ಹೋದ. ನೋಡಮ್ಮ ರೋಡ್ ನೀಟ್ ಆಗಿದೆ. ಏನ್ ಬಂದ ಅವ್ರು ನೋಡೋದು? ಮಳೆ ಬಂದಾಗ ನೋಡ್ಬೇಕು ತಾನೆ ಅವ್ರು. ಓಟ್ ಮಾತ್ರ ಬರ್ತಾರೆ ತಾನೆ ಅವ್ರು. ಯಾಕೆ ಕೇಳಲ್ಲ ಅವ್ರು? ನಾವ್ ತೊಳಿಬೇಡ್ರೆ ಮಕ್ಳು ಮರಿ ಇರೋರು, ಕಾಯಿಲೆ ಬರೋರು ನಮ್ಗ. ನಾವೇನು ದುಡ್ಡು ಕಾಸು ಇರೋದೆ ಕೇಳಕ್ ಹೋದ್ರೆ ಆ ತರ ಮಾತಾಡ್ತಾರ ಅವ್ರು. ಸೌಲಭ್ಯಗಳು ಕೊಟ್ಟಿದೀವಿ ಅಂತ ಹೇಳ್ತಾರೆ. ತೊರೆ ಹೋದಂಗ್ ಹೋಯ್ತದೆ. ಮನೇಲೆಲ್ಲ ನೀರು ಎಲ್ಲ ಕೆಸರು ಮೋರಿದ ಅಲ್ಲಿ ಚೇಂಬರ್ಗಳಿಗೆ ಎತ್ಕೊಟ್ಟಾರಲ್ಲ ಬಾತ್ರೂಮ್ದು, ಅದೆಲ್ಲ ರಿವರ್ಸ್ ಆಗಿ ಬತ್ತದೆ. ಅದೆಲ್ಲ ರಿಪೇರಿ ಮಾಡ್ರಿ ಅಂತ ಹೇಳ್ರಿ ಅವ್ರಿಗೆ. ಕ್ಲೀನ್ ಮಾಡಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ನೀವು ಮನೆ ಸ್ವಚ್ಛ ಮಾಡಕ್ಕೆ? ಆಯ್ತು 5 ಗಂಟೆ 10 ಗಂಟೆ ಗಂಟ ಬಂದಿದ್ರಂತೆ, ಮತ್ತೇನು ಹೇಳಿಲ್ವ? ಏನು ಯಾರು ಬಂದಿಲ್ಲ, ಯಾರು ಹೇಳಿಲ್ಲ. ನೋಡ್ರಿ ಸಖೆ ಕಿತ್ಕೊಂಡು ಇವಾಗ ಗಂಟ ಮಾಡ್ತಾ ಇದ್ದೀನಿ. ಇವಾಗನೇ ಕಲ್ತು ಬಂದಿರೋದು ದಿನ ಇದು ಬಂದ್ಬಿಟ್ರೆ ನಾವು ಏನ್ ಮಾಡೋದು? ಕೆಲ್ಸಕ್ಕೆ ಹೋಗ್ಬೇಕು ನಾವೆಲ್ಲ. ಇನ್ನೋಡು ಇನ್ನ ಕೆಲ್ಸಕ್ಕೆ ಹೋಗಿಲ್ಲ ನಾವು. ಮನೇಲಿ ಎಲ್ಲ ಪೂರಾ ಗಲೀಜಾಗಿದೆ. ಮನೆ ಕಲ್ತು ಬಂದಿರೋದು. ಹೊಸ ಮೋರಿ ಮಾಡ್ತೀನಿ ಅಂತ ಮಾಡಿದ್ದೆ. ಅಲ್ಲಿ ಹಳೆ ಮೋರಿಗೆ ಮಾಡ್ಬಿಟ್ಟ ಎಲ್ಲ ಮನೇಲಿ ನೀರು, ಅಕ್ಕಿ ಗಿಕ್ಕಿ ಎಲ್ಲ ಹೊಂಟೋದ್ರು. ಮನೇಲಿ ಬೆಳಗಿಂದ ಕ್ಲೀನ್ ಮಾಡ್ತಾರೆ. ಇದು ಏನ್ ಫ್ರೀ ಕೊಡ್ತಾರೆ? ಏನು ಫ್ರೀ ಕೊಡಲ್ಲ ನಮ್ಗೆ. ಅಕ್ಕಿ ದುಡ್ಡು ಏನು ಬೇಡ, ಮೋರಿ ಚೆನ್ನಾಗಿ ಇರ್ಬೇಕು ಅಷ್ಟೇ ಸಾಕು. ಇದೆ ಫುಲ್ ನೀರ್ ಬರತ್ತೆ. ಫುಲ್ ನೋಡಿ ಅಲ್ಲಿ ನಮ್ಮ ಮನೆ ಮುಂದೆನೆ ಎಲ್ಲ ಬರೋದು, ಕಸ ಎಲ್ಲ ಬರತ್ತೆ. ತುಂಬಾ ಬೇಜಾರಾಗ್ಬಿಟ್ಟಿದೆ. ಎಲ್ಲ ಕ್ಲೀನ್ ಮಾಡಿ ಆದ್ಮೇಲೆ ಎಲ್ಲಾರು ಬರ್ತಾರೆ, ಬಂದ್ ನೋಡ್ತಾರೆ. ನಮ್ಮ ಮನೆ ಮುಂದೆ ಇಸ್ರಾಫ್ ಕೊಟ್ಬಿಟ್ಟವ್ರೆ. ಸ್ವಲ್ಪ ನೀರ್ ಬಂದ್ರೆ ಸಾಕು ಮನೆಗೆ ನುಗ್ಗುತ್ತೆ. ಎಲ್ಲ ಪಜ್ಜಿತಿ. ಪಕ್ಕದ ಒಂದ್ ಮನೆ ಇದೆ, ಅದೂರೆಲ್ಲ ತುಂಬಾ ಎಲ್ಲ ಪಜ್ಜಿತಿ ಅಂದ್ರೆ ಪಜ್ಜಿತಿ. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ಏನ್ ಮಾಡ್ತೀರಾ? ಮುಂದೆ ಮನೇಲಿ ಕಳಿಸ್ಬಿಟ್ಟು ಎಲ್ಲ ನೀಟ್ ಮಾಡ್ದು. ಬೆಳಗ್ಗೆ ಗಂಟ ಎಲ್ಲ ಅದೇ ಪಜ್ಜಿತಿ. ಯಾವ ತರ ಅಂತ ಹೇಳ್ಬೇಕು ಮೇಡಮ್? ಯಾರು ಇಲ್ಲಿ ಬಂದು ಕ್ಲೀನ್ ಮಾಡಲ್ಲ, ಏನು ಇಲ್ಲ. ಚಿಕ್ಕ ಮಕ್ಳು ಇರೋರು, ಸೊಳ್ಳೆ ಬರತ್ತೆ. ಕರೆಂಟ್ ಹೋಗಿದ್ರೆ ಕರೆಂಟು ಬರಲ್ಲ, ನೀರು ಬರ್ತಾ ಇಲ್ಲ. ಎಲ್ಲಾರ ಮನೆಗೆ ರೇಷನ್ ಎಲ್ಲ ಹೋಗ್ಬಿಟ್ಟಿದೆ ಮೇಡಮ್. ಮೇಡಮ್ ತುಂಬಾ ಪ್ರಾಬ್ಲಮ್ ಮೇಡಮ್. ನೋಡಿ ಏನ್ ಮಾಡಿದಾರೆ, ಒಂದ್ ಮೋರಿ ಇದ್ದ ಜಾಗದಲ್ಲಿ ನೀರ್ ನ್ಯಾಯವಾಗಿ ಹೋಗ್ತಾ ಇರ್ಲಿಲ್ಲ. ಇನ್ನೊಂದ್ ಮೋರಿ ತಗೊಂಡು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ನಾವೆಲ್ಲ ಸೇರ್ಕೊಂಡು ಹೇಳಿದ್ರೆ ನಮ್ಗೆ ಇದು ಮಾಡಿದ್ರು ಅವರು. ಆಗಲ್ಲ ಮಾಡಲ್ಲ ಅಂತ. ಇಂಜಿನಿಯರಾ, ಸಿವಿಲ್ ಇಂಜಿನಿಯರಾ, ನೀವು ಮೇಸ್ತ್ರಿನ ಅಂತ ಕೇಳಿದ್ರು. ಇವಾಗ ನೋಡಿ ಅನ್ಭವಿಸ್ತಾ ಇರೋದು ಕಷ್ಟ. ನಾವು ಬಂದ್ರು, ಕಟ್ಬಿಟ್ರು, ಹೋಗ್ಬಿಟ್ರು. 40 ವರ್ಷದಿಂದ ಇದೇಗಳು ನಮ್ಗೆ. ಫಸ್ಟ್ ಓಪನ್ ಮೋರಿ ಇತ್ತು, ಅವಾಗ ಎಷ್ಟೋ ಶುದ್ಧವಾಗಿತ್ತು. ನಾವೇ ಕ್ಲೀನ್ ಮಾಡಿಸ್ಕೊಬಿಡ್ತಾ ಇದ್ವಿ. ಈ ತಗೊಬಂದು ಮುಚ್ಬಿಟ್ರು. 10 ವರ್ಷ ಇದ್ವಿ ಮೋರಿ ಕ್ಲೀನ್ ಮಾಡಿ. ಮೋರಿ ಕ್ಲೀನ್ ಮಾಡ್ಸಲ್ಲ ನ್ಯಾಯವಾಗಿ. ಮೇನು ಅದು ಮಾಡ್ಬಿಟ್ಟು ಮೋರಿ ಕ್ಲೀನ್ ಮಾಡ್ಬೇಕಾಗಿತ್ತು ಅವರು, ಅದನ್ನು ಮಾಡ್ಸಿಲ್ಲ. ಅದಕ್ಕೆ ತಗೊಬಂದು ಅಟ್ಯಾಚ್ ಮಾಡ್ಬಿಟ್ರು. ಫುಲ್ ನೀರ್ ತುಂಬಿಕೊಂಡು ಎಲ್ಲ ಹಾಳಾಗಿ ಹೋಗ್ತಾ ಇದೆ. ನಾವು 20-25 ವರ್ಷದಿಂದ ಅನುಭವಿಸ್ತಾ ಇದೀವಿ ಕಷ್ಟ ಇದು. ತಿರ್ಗಾ ಇನ್ನೊಂದು ಹೊಸ ಕಷ್ಟ ತಗೊಂಬಂದು ಈ ಅನುಭವಿಸೋಕೆ ಬಿಟ್ಬಿಟ್ಟು ಹೋಗಿದಾರ ಅವರು. ಮೇಡಮ್ ಇಲ್ಲಿ ಏನಂದ್ರೆ ಇದು ಮಾಡಿರಲ್ಲ, ಮೋರಿ ಮಾಡಿದ್ರಿಂದ ನಮ್ಗೆ ಇದರ ತೊಂದರೆ ಆಗ್ಬಿಟ್ಟು ರೋಡ್ ಎಲ್ಲ ಬ್ಲಾಕ್ ಆಗಿದೆ. ಅದರಿಂದ ಮೋರಿ ಎಲ್ಲ ಚೇಂಬರ್ ಎಲ್ಲ ಫುಲ್ಲು ಭರ್ತಿಯಾಗಿ 4 ಚೇಂಬರ್ ಎಲ್ಲ ತುಂಬ ಬಂದು ನಮ್ಮ ಮನೆಗೆಲ್ಲ ಮನೆ ಮುಂದೆಲ್ಲ ಫುಲ್ ಇರ್ತಾ ಇದೆ. ಕಮ್ಮಿ ಅಂದ್ರೆ ಒಂದು 4 ಗಡಿ ಮೇಲೆ ನೀರು ರೋಡಲ್ಲಿ ಹೋಗ್ತಿದೆ ಮೇಡಮ್. ಅದು ನಮಗೆಲ್ಲ ಬರಬಾರ್ದು. ಅಂಗಡಿ ಐಟಮ್ ಎಲ್ಲ ಹಾಳಾಗಿದೆ, ನಮ್ಮದು ಮನೆಗೆಲ್ಲ ನುಗ್ಗಿದೆ. ಮಕ್ಕಳಿಗೆಲ್ಲ ಭಾಳ ಅಂತಂದ್ರೆ ಬಾತ್ರೂಮ್ ನೀರೇ ಮೇಲೆ ರಿವರ್ಸ್ ಹೊಡ್ಬಿಡಿ ಎಲ್ಲ. ಅದು ಬಾತ್ರೂಮ್ ಚೇಂಬರ್ ಮಾಡಿದೆ ಫಸ್ಟ್ ಆಫ್ ಆಲ್, ಅದು ಸರಿ ಇಲ್ಲ ಮೇಡಮ್. ಅದೇ ರಾತ್ರಿ ಮಳೆ ನೀರು ಬಂದು ಎಲ್ಲ ಮನೆಗಳೆಲ್ಲ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಕ್ಲೀನ್ ಮಾಡಿದ್ದೀವಿ ನಾವು. ಮನೆಗಳು ಫುಲ್ ಕೆಸರಲ್ಲಿ ಮುಳುಗ್ಬಿಟ್ಟಿದೆ. ಎಲ್ಲ ಚೇಂಬರ್ಗಳ ನೀರು, ಆಮೇಲೆ ಡ್ರೈನೇಜ್ ನೀರು ಎಲ್ಲ ಒಂದು ಕಡೆಯಿಂದ ಎಲ್ಲ ಮನೆಗಳಿಗೂ ನುಗ್ಗಿದೆ. ಎಲ್ಲರೂ ತೇಳಾಡ್ಕೊಂಡು ಬೆಳಿಗ್ಗಿನ ಜಾವದವರೆಗೂ ಕ್ಲೀನ್ ಮಾಡಿದ್ದೀವಿ. ಅದು ಏನಿಲ್ಲ, ಸಣ್ಣ ಮಳೆ ಅಂದರೆ ಹಂಗಿದೆ. ಇನ್ನೂ ಜೋರಾಗಿ ಬಂದರೆ ಏನು ಗತಿ ಆಗುತ್ತೆ ಹೇಳಿ? ಏನ್ ಮಾಡ್ತೀರಾ? ಬಂದು ಕರೆಕ್ಟಾಗಿ ಕೆಲಸ ಮಾಡಿ. ನಾವು 35-40 ವರ್ಷದಿಂದ ಇದ್ದೀವಿ, ಯಾವುದು ಪರಿಹಾರನೇ ಇಲ್ಲ ಇಲ್ಲಿ.
ರೋಡ್ಗಳು ಸರಿ ಇಲ್ಲ, ಚೇಂಬರ್ಗಳು ಸರಿ ಇಲ್ಲ, ಎಲೆಕ್ಟ್ರಿಕ್ ಪ್ರಾಬ್ಲಮ್ ಸರಿ ಇಲ್ಲ, ಎಲ್ಲ ಪ್ರಾಬ್ಲಮ್ಗಳು ಇರೋದೆ ಇಲ್ಲಿ. ಬರೀ ಬಂದು ಹೇಳ್ತಾರೆ, ಒಬ್ಬರು ಒಂದು ಕೆಲಸ ಮಾಡೋದಿಲ್ಲ ಸರಿಯಾಗಿ. ಬರ್ತಾರೆ, ನಾಳೆ ಬೆಳಿಗ್ಗೆ ಮಾಡ್ತೀವಿ ಅಂತಾರೆ, ಬರೋದೇ ಇಲ್ಲ. ಕೆಲ್ಸದವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅಲ್ಲಿ ಬರೋ ಫೋರ್ಸ್ಗೆ ನೀರು ಆ ಸ್ಲಾಬ್ ಇದೆಯಲ್ಲ, ಅವ್ರ ಮನೆ ಮುಂದ್ಗಡೆ ಸ್ಲಾಬ್ ಎತ್ಕೊಳುತ್ತೆ. ಆ ನೀರೆಲ್ಲ ಫುಲ್ಲು ಮನೆಯೊಳಗೆ ನುಗ್ಗುತ್ತೆ. ಇವ್ರು ಮೋರಿ ಮಾಡೋ ಮುಂಚೆ ಸ್ವಲ್ಪ ಕಮ್ಮಿ ಇತ್ತು, ಇವ್ರು ಮೋರಿ ಮಾಡಿದ್ಮೇಲೆ ಇದು ಜಾಸ್ತಿ ಆಗ್ಬಿಡ್ತು. ಮೇಡಮ್ ಹೇಳಬೇಕು ಅಂದರೆ ನಾನು 35 ವರ್ಷದಿಂದ ಇದ್ದೀವಿ. ನಾನು ಚಿಕ್ಕವನಿದ್ದಾಗ ಇಲ್ಲೇ ಬಂದಿದ್ದೆ. ನನ್ನ ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ಮಾಡಿದ್ದು ನಾನು. ಇದು JP ನಗರ, ರಾಮಕೃಷ್ಣ ನಗರ, ಎಲೆಚನಹಳ್ಳಿ ಮತ್ತು ಇನ್ನೊಂದು 2 ಈ ಕಡೆ ಇದೆಯಲ್ಲ, ಅದೆಲ್ಲ ಸೇರಿ ಇದು ರಾಜಕಾಲುವೆ ಥರ. ಈ ರಾಜಕಾಲುವೆಯಲ್ಲಿ ಬಿಟ್ಬಿಡ್ತಾರೆ. ಇಲ್ಲೇನಾಗತ್ತೆ, ಅದು ಬಿಡ್ಬೋದು, ಅವ್ರು ಅದು ಬಿಡಲೇಬೇಕು, ಯಾರಿಗೂ ತೊಂದರೆ ಆಗ್ಬೋದು. ಆದರೆ ಏನಾಗುತ್ತೆ ಅಂದರೆ ಈ ಸಣ್ಣ ಮೋರಿಲಿ ಎಲ್ಲ ತಂದು ಬಿಟ್ಬಿಟ್ರೆ ಹೇಗೆ ಅದು ಲೋಡ್ ತಗೊಳತ್ತೆ? ಇದು ವೈಜ್ಞಾನಿಕ ಮಾಡ್ತಾ ಇದ್ದಾರೆ ಇವರು. ಏನೋ ಒಂದು ಶಾಶ್ವತ ಪರಿಹಾರ ಮಾಡಿದ್ರೆ ಒಂದು ಒಳ್ಳೇದು. ನೋಡಿ, ನಾವು ಟ್ಯಾಕ್ಸ್ ಕಟ್ತೀವಿ, ನಾವೆಲ್ಲ ಬಿಲ್ ಕೊಡ್ತೀವಿ, ಇದೇನೋ ನಾವೇನು ಸುಮ್ಮನೆ ಇದ್ಬಿಟ್ಟು ಮಾಡಿ ಅಂತ ಹೇಳ್ತಿಲ್ಲ. ಇವಾಗ ನೋಡಿ, ಇಷ್ಟು ಜನ ಹೇಳ್ತಾ ಇದ್ದಾರೆ, ಸ್ವಲ್ಪ ಜನ ಇಲ್ಲಿ ಎಜುಕೇಟೆಡ್ ಇದ್ದಾರೆ. ಬಟ್ ಏನಾಗುತ್ತೆ, ಇವಾಗ ನೋಡಿ, ಇದು 6 ಅಡಿ ಮೋರಿಯಲ್ಲಿ ತಂದ್ಬಿಟ್ಟು ನೀವು 5-6 ದೊಡ್ಡ ರಾಜಕಾಲುವೆ ಕನೆಕ್ಟ್ ಮಾಡಿದ್ರೆ, ಇಲ್ಲಿ ನೋಡಿ ಇಲ್ಲಿ ಹೇಗಾಗಿದೆ, ಇಲ್ಲಿ ಎಷ್ಟು ಕೆಸರು ಕೊಚ್ಚೆ ಎಲ್ಲ ಇದೆ. ಈಗ ನೋಡಿ, ಇಟ್ ಹ್ಯಾಸ್ ಟು ಗೋ ಸ್ಟ್ರೈಟ್, ಬಟ್ ಹೌ ಕ್ಯಾನ್ ಇಟ್ ಗೋ ಇನ್ ಎ ಡಿವಿಯೇಟೆಡ್ ವೇ? ಇಟ್ಸ್ ನಾಟ್ ಎ ರಿವರ್, ಇಟ್ಸ್ ಎ ರಾಜಕಾಲುವೆ ವಿಚ್ ಹ್ಯಾಸ್ ಟು ಬಿ ಮೈಂಟೈನ್ಡ್ ವೆಲ್. ಈಗ ಒಂದು ಶಾಶ್ವತ ಪರಿಹಾರ ಮಾಡಿ, ಇಲ್ಲಿಂದ ರಾಜಕಾರಣಿಗಳಿಗೆ ಕೈ ಮುಗಿದು ಕೇಳ್ಕೊತೀನಿ ನಾನು, ಬಂದು ದಯವಿಟ್ಟು ಇಲ್ಲಿ ಒಂದು ಶಾಶ್ವತ ಪರಿಹಾರ ಮಾಡಿ. ಇದು ಜನಗಳ ಇದು ದಿನಸಿ ಸಾಮಾನುಗಳೆಲ್ಲ ಮುಳುಗೋಗಿದೆ ಮೇಡಮ್. ಪಾಪ ಎಲ್ಲಿ ಹೋಗ್ತಾರೆ ಅವರು? ದಿವಸ ಕೂಲಿ ಮಾಡೋರು ಅವರು, ನಾನು ಕೆಲಸ ಮಾಡೋನು. ಈಗ ಅವ್ರ ದಿನಸಿ ಸಾಮಾನುಗಳೆಲ್ಲ ಯಾರು ಅದನ್ನ ಇದು ಮಾಡ್ತಾರೆ? ನಷ್ಟ ಪರಿಹಾರ ಬೆಳಗ್ಗೆ ಬರ್ತೀನಿ ಅಂತಾರೆ, ಬಟ್ ದಯವಿಟ್ಟು ಬಂದು ಮಾಡಿ ಒಂದು ಶಾಶ್ವತ ಪರಿಹಾರ ಮಾಡಬೇಕು. ಇದು ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತಹ ಮಾತು. ಅಂದ್ರೆ 1-2 ವರ್ಷಗಳಿಂದ ನಾವು ಅನುಭವಿಸ್ತಾ ಇರುವಂತಹ ಸಮಸ್ಯೆ ಅಲ್ಲ, ಕಳೆದ 30 ವರ್ಷಗಳಿಂದ 35 ವರ್ಷಗಳಿಂದ ಈ ತರಹದ ಸಮಸ್ಯೆ ಆಗ್ತಾ ಇದೆ. ಪ್ರತಿ ಸಲ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ವೋಟ್ ಕೇಳ್ತಾರೆ, ಹೋಗ್ತಾರೆ. ಆದ್ರೆ ನಮಗೊಂದು ಸೌಕರ್ಯ ಕೊಡಿ, ನಮ್ಮ ಸಮಸ್ಯೆಗೆ ಒಂದು ಏನು ಶಾಶ್ವತವಾದ ಪರಿಹಾರ ಕೊಡಿ ಅಂದ್ರೆ ಯಾವುದೇ ರೀತಿಯಾದಂತಹ ಸೊಲ್ಯೂಷನ್ ಅನ್ನ ಕೊಡೋದಿಲ್ಲ. ಬದಲಾಗಿ ಒಂದು ತಾತ್ಕಾಲಿಕವಾದ ಸೊಲ್ಯೂಷನ್ ಅನ್ನ ಕೊಟ್ಟು ಕೈ ತೊಳ್ಕೊಂಡ್ ಬಿಡ್ತಾರೆ. ಏನಾದ್ರೂ ಸಮಸ್ಯೆ ಆದಾಗ ಸ್ಥಳಕ್ಕೆ ಬರ್ತಾರೆ, ವಿಸಿಟ್ ಮಾಡ್ತಾರೆ, ಹೋಗ್ತಾರೆ. ಆದ್ರೆ ನಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಬೇಕೇ ಬೇಕು ಅಂತ ಇಲ್ಲಿರುವಂತಹ ಜನ ಆಗ್ರಹಿಸ್ತಾ ಇದ್ದಾರೆ. ನಿನ್ನೆ ಕೂಡ ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಕ್ಕಳನ್ನ ಕಟ್ಕೊಂಡು, ವೃದ್ಧರನ್ನ ಇಟ್ಕೊಂಡು ನಾವು ಯಾವ ರೀತಿಯಾಗಿ ಈ ಏರಿಯಾದಲ್ಲಿ ಬದುಕಬೇಕು ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಈಗಲಾದ್ರೂ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ನಿದ್ದೆ ಕಣ್ಣಲ್ಲಿದ್ರೆ, ಸಂಡೇ ಅಂತ ಹಾಲಿಡೇ ಅಂತ ಆರಾಮಾಗಿ ಮಜಾ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಜನಸಾಮಾನ್ಯರಲ್ಲಿ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ನಿದ್ದೆ ಬಿಟ್ಟು ರಾತ್ರಿ ಇಡೀ ಅವರು ಹೋರಾಟವನ್ನ ನಡೆಸಿ, ಅಂದ್ರೆ ಒಂದ್ ರೀತಿಯಾಗಿ ನೀರನ್ನ ಹೊರ ತೆಗೆಯೋದಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ಸೊ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಜನರ ಆಗ್ರಹ. ಕ್ಯಾಮರಾಮನ್ ಸೂರಜ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.